ನಮಸ್ಕಾರ ಗುರುವೆ. ಈಗ ನಾವು ಬಂದಿರೋದು ಟಿ ದಾಸರಳ್ಳಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಒಂದು ಮಲ್ಲಸಂದ್ರ ಅಂತ ಒಂದು ಊರಿಗೆ ಬಂದಿದ್ವಿ. ಈ ಊರಲ್ಲಿ ಸುಮಾರು 500ರಿಂದ 600 ಮನೆಗಳಿದಾವಂತೆ. ಹಾಗೇನೆ ಈ ಒಂದು ಮಲ್ಲಸಂದ್ರ ಊರಿನಲ್ಲಿರುವಂತ ಒಂದು ಮಲ್ಲಸಂದ್ರ ಫೋರ್ಟ್ ಪಾರ್ಕಿಗೆ ಈಗ ಬಂದಿದ್ವಿ. ಆ ಫೋರ್ಟ್ ಪಾರ್ಕ್ ಅಲ್ಲಿ ಏನೇನಿದೆ ಎಲ್ಲಾನು ನೋಡ್ಕೊಂಡ್ ಬರೋಣ. ಮತ್ತೆ ಈ ಕೋಟೆ ಒಂದು ಎಂಟ್ರಿ ಪಾಯಿಂಟ್. ಈ ಒಂದು ಗೇಟು ಕ್ಲೋಸ್ ಆಗಿದೆ, ಮೇನ್ ಗೇಟು ಆ ಕಡೆ ಸೈಡ್ ಇದೆ. ಬಟ್ ಇಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ರೋಡ್ ಇದೆ, ಅಲ್ಲಾಸಿ ಹೋಗ್ಬೇಕು. ಮಲ್ಲಸಂದ್ರ ಕೋಟೆ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ. ಬಟ್ ಇಲ್ಲಿನ ಒಂದು ಸ್ಥಳೀಯರನ್ನ ವಿಚಾರಿಸಿದ್ರೆ ಕಳೆದ ಒಂದು 10-15 ವರ್ಷದ ಹಿಂದೆ BBMP ಅವರು ಇವತ್ತು ಪಾರ್ಕ್ನ ಕೋಟೆ ತರ ಒಂದು ಕಲ್ಲಿನಲ್ಲಿ ಕಟ್ಸಿದ್ದಾರೆ ಅಂತ ಹೇಳಿದ್ರು. ಒಂದು ಕೋಟೆ ಒಳಗಡೆ ಪಾರ್ಕ್ ಇದ್ರು ಕೂಡ ಹೊರಗಡೆಯಿಂದ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿರುವಂತ ಒಂದು ಕಲ್ಲಾಗಿರ್ಬೋದು, ಗೋಡೆ ತರನೇ ಕಾಣಿಸುತ್ತೆ. ಅದೇ ಸ್ಟೈಲಲ್ಲೇ ಆರ್ಕಿಟೆಕ್ಚರ್ ಸ್ಟೈಲಲ್ಲೇ ಕಟ್ಸಿದ್ದಾರೆ. ಹಂಗೆ ಈ ಒಂದು ಪಾರ್ಕ್ನ ಒಂದು ಟೈಮಿಂಗ್ಸ್ ಬಗ್ಗೆ ನೋಡ್ತಾ ಹೋದ್ರೆ ಬೆಳಿಗ್ಗೆ 6 ಗಂಟೆಯಿಂದ 9:30ವರೆಗೂ ಓಪನ್ ಇರುತ್ತೆ. ಸಂಜೆ ಟೈಮು 4 ಗಂಟೆಯಿಂದ 6:30ವರೆಗೂ ಓಪನ್ ಇರುತ್ತೆ. ಯಾವುದೇ ರೀತಿಯಾದಂಥ ಒಂದು ಎಂಟ್ರಿ ಫೀಸು ಇರಲ್ಲ. ಮಾರ್ನಿಂಗ್ ಟೈಮ್ ಆಗಿರ್ಬೋದು, ಈವ್ನಿಂಗ್ ಟೈಮು ವಾಕಿಂಗ್ ಮಾಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆ, ಕೂತ್ಕೊಳ್ಳೋಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಹಂಗೆ ಹೋದ್ರೆ ಇಲ್ಲೊಂದು ಕೋಟೆಗೆ ಒಂದು ಪೀಕ್ ಪಾಯಿಂಟ್ ಇದೆ. ಇಲ್ಲಿ ನಿಂತ್ಕೊಂಡ್ರೆ ಸುತ್ತ ನೋಡಿದ್ರೆ ದಾಸರಳ್ಳಿ ಆಗಿರ್ಬೋದು, ಮಲ್ಲಸಂದ್ರ ಮತ್ತೆ ಬಗಲಗುಂಟೆ ಎಲ್ಲಾನು ನೋಡ್ಬೋದು. ಈವ್ನಿಂಗ್ ಟೈಮು 5:30 to 6 o'clock ರೇಂಜಿಗೆ ಏನಾದರೂ ಬಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಸನ್ಸೆಟ್ ವ್ಯೂ ಸಖತ್ತಾಗಿ ಕಾಣುತ್ತೆ. ಒಳ್ಳೆ ವ್ಯೂ ನೋಡ್ಬೋದು. ಈ ಒಂದು ಪಾರ್ಕ್ ಅಲ್ಲಿ ಎಲ್ಲಾ ಕಡೆ ಹೋಗಕ್ಕೆ ಅಲೋ ಇಲ್ಲ. ಇಲ್ಲೊಂದು ಬ್ರಿಡ್ಜ್ ನೋಡ್ತಾ ಇದ್ರಲ್ವಾ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಆ ಕಡೆ ಹೋಗಕ್ಕೆ ದಾರಿ ಇಲ್ಲ. ಕೆಲವೊಂದು ದಿನಗಳಿಂದ, ವರ್ಷಗಳಿಂದ ಏನೋ ಹುಡುಗರು ತೀಟ್ಲೆ ಮಾಡಿರುವಂತ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಇದನ್ನು ಒಂದು ಸ್ಥಳೀಯರು ಹೇಳಿದ್ರು. ಹಂಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ಕಿತ್ತೂರಾಣಿ ಚೆನ್ನಮ್ಮರದು ಒಂದು ಸ್ಟ್ಯಾಚ್ಯೂ ಇದೆ. ಅದ್ರ ಮುಂದೆನೆ ಒಂದು ನೋಡ್ತಾ ಇದ್ರೆ ಒಂದು ದೊಡ್ಡ ಗ್ರೌಂಡ್ ಇದೆ. ಇಲ್ಲಿ ಕ್ರಿಕೆಟ್ ಆಡ್ಬೋದು ಮತ್ತೆ ವಾಕಿಂಗ್ ಮಾಡ್ಬೋದು. ಇಲ್ಲೆಲ್ಲ ನೋಡ್ತಾ ಇದ್ರ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದಾರೆ. ಫೋಟೋ ತಕ್ಕೊಳ್ಳೋರು ಫೋಟೋ ತಕ್ಕತ್ತವ್ರೆ, ರೀಲ್ಸ್ ಮಾಡೋರು ರೀಲ್ಸ್ ಮಾಡ್ತವ್ರೆ, ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತವ್ರೆ. ಹಂಗೆ ಕುತ್ಕೊಳ್ಳೋಕೆ ಸ್ಟೆಪ್ ವೈಸು ಎಲ್ಲ ಚೆನ್ನಾಗೆ ಮಾಡಿದ್ದಾರೆ. ಅಲ್ಲಿ ಗ್ರೌಂಡ್ ಅಲ್ಲಿ ಏನಾದ್ರು ಆಟ ಆಡ್ತಾ ಇದ್ರೆ ಮೇಲ್ಗಡೆ ಕುತ್ಕೊಂಡು ನೋಡಕ್ಕೂ ಚೆನ್ನಾಗಿದೆ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಕೂಡ ನೋಡ್ಬೋದು. ಆಕ್ಚುಲಾಗಿ ಈ ಒಂದು ಪಾರ್ಕ್ ಹೆಸರು ಬಂದು ಕೆಂಪೇಗೌಡ ಪಾರ್ಕ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಅದರಿಂದ ಶಿವಕುಮಾರ ಸ್ವಾಮೀಜಿ ಧ್ಯಾನ ಮತ್ತೆ ಶಿಬಿರ ಮಂದಿರ ಅನ್ನೋದು ಕೂಡ ನೋಡ್ಬೋದು. ನಾವು ಎಲ್ಲಾ ಕಡೆ ಪಾರ್ಕ್ ಮಾತ್ರನೇ ನೋಡಿರ್ತೀವಿ, ಆದ್ರೆ ಇಲ್ಲಿ ಕೋಟೆ ಒಳಗಿನ ಒಂದು ಪಾರ್ಕು ಮಾರ್ನಿಂಗ್ ಟೈಮ್ ಆಗಿರ್ಬೋದು, ಈವ್ನಿಂಗ್ ಟೈಮ್ ಆಗಿರ್ಬೋದು, ರೌಂಡ್ಸ್ ಆಗ್ತಾ ಇದ್ರೆ ಮೈಂಡ್ಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಒಂದು ಕೋಟೆ ರೂಪದಲ್ಲಿರುವಂತ ಒಂದು ಪಾರ್ಕು ನೀವೇನಾದ್ರೂ ಒನ್ ಡೇ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಅಂದ್ರೆ ಒಂದು ಎಕ್ಸ್ಪ್ಲೋರ್ ಮಾಡಕ್ಕೆ ಒಳ್ಳೆ ಸಖತ್ತಾಗಿರೋ ಒಂದು ಜಾಗ ಅಂತಾನೆ ಹೇಳ್ಬೋದು.